SLC ಫಸ್ಟ್ PUC ಸೆಕೆಂಡ್ PUC ನಾನು ಕುರಿ ಮಂದೆಲೆ ಓದಿ ಎಕ್ಸಾಮ್ ಬರ್ದಿದ್ದೀನಿ. ಗ್ರಾಮೀಣ ಹುಟ್ಟಕ್ಕೆ ದೇವನೂರ ಕಾರಣ. ಇಡೀ ಸುತ್ತಮುತ್ತಳ್ಳಿ ಬೆಚ್ಚಿ ಬೀಳೋ ಅಂತ ಒಂದು ಘಟನೆ ನಡೆಯುತ್ತೆ. ನಾವೇನಂತ ನಿಜವಾಗ್ಲೂ ಬಡವ್ರು ನಾವು ಹಸರು ಕಣ್ಣವ್ರು. ಬೆಂಗಳೂರಿಗೆ ದುಡ್ಡು ದುಡಿಯಕ್ಕೆ ಬೆಂಗಳೂರಿಗೆ ಯಾಕೆ ಹೋಗ್ಬೇಕು ಸರ್? ಹುಟ್ಟೂರಲ್ಲಿ ಅನ್ನ ಹೊಡ್ಸ್ಕೊಂಡ ತೀರಾ ಅದ್ ಜನತಾ ಮನೆಯಿಂದ ಅಂತ ಒಂದ್ ಸಿನಿಮಾ ಕನ್ಸ್ಕೊಂಡು ದುಬಾರಿ ಕನ್ಸು ಭಯ. ನಾಟಕ 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 ಸಿನಿಮಾನು ಮರ್ತಾ ಬಿಟ್ಟೆ. ಕೊಡ್ಬೇಡಿ, ಬಟ್ ಇರಕ್ ಜಾಗ ಕೊಡಿ, ಊಟ ಕೊಡಿ. ನಾನು ಯಾವತ್ತೋ ಒಂದ್ ದಿವಸ ಗೆದ್ದೇ ಗೆಲ್ತೀನಿ. ಚಂದ್ರ ಸರ್, ಸ್ಕೂಲ್ ತೋರ್ಸಿದ್ರಿ, ನಿಮ್ ಸಿನಿಮಾ ಥಿಯೇಟರ್ ತೋರ್ಸಿದ್ರಿ. ಸೊ ಬೆಳಿಗ್ಗೆ ಎಲ್ಲ ಸ್ಕೂಲು, ರಾತ್ರಿ ಸೆಕೆಂಡ್ ಶೋ ಸಿನಿಮಾ. ನೀವ್ ಎರಡೇ ಮಾಡ್ತಿದ್ರ ಅಥವಾ ಇನ್ನೇನಾದ್ರು ಮಾಡ್ತಿದ್ರ ಆ ದಿನಗಳಲ್ಲಿ? ಸರ್ ಇಲ್ಲ, ಮನೆ ಕೆಲ್ಸನೂ ಮಾಡ್ತಿದ್ವಿ. ಏನ್ ಕೆಲಸ? ಮನೆ ಕೆಲಸ ಅಂದ್ರೆ ವ್ಯವಸಾಯ. ನಮ್ಮ ಅಪ್ಪಾಜಿ ಎಲ್ಲ ಜಮೀನ್ ಇದ್ದಿದ್ ಕಡಿಮೆ ನಮ್ಮ ಅಪ್ಪಗೆ. ಆದ್ರೆ ಅವ್ರು ಬರೋ ಊರಲ್ಲಿರೋ ಹೊಲ್ಗಳೆಲ್ಲ ವಾರ ಹೊಡೆದಿರಂದ್ರೆ ಒಂದು ಗುತ್ತಿಗೆ ಅಂದ್ರೆ ಅದೇ ಒಂದು ಪಲ್ಲ ಅಂತಂದ್ರೆ ಒಂದ್ 5 ಪಲ್ಲ ಹೊಲ್ದವ್ರಿಗೆ, ಇನ್ನ 5 ಪಲ್ಲ ಇವ್ರಿಗೆ. ಸೊ ಆತರ ಬರೋ ಹೊಲ್ಗಳೆಲ್ಲ ಹೊಡೆಯೋರು. ಅವಾಗ ನಾವು ದನ ಕರ ಬೆಳಿಗ್ಗೆ ಎದ್ದ ತಕ್ಷಣ ಒತ್ ಮೂಡೋ ಹೊತ್ತಿಗೆ ನಾವು ಎತ್ತು ದನಗಳು ಈಚೆ ಕಟ್ಟಿ ಕಸ ಬಾಚ್ಬಿಡ್ಬೇಕು. ಆಮೇಲೆ ಕಾಫಿ ಟೀ ಕೈಕಾಲ್ ಮುಖ ತಕೊಂಡು ಆಮೇಲೆ ಏನೋ ತಿನ್ನೋದು ಕುಡಿಯೋದು. ಆಮೇಲೆ ಅದಕ್ ಮುಂಚೆ ಎಲ್ಲ ಸೀನೆಲ್ಲ ಇಲ್ಲ. ನಾವು ಆತರ ಕೆಲ್ಸ ಮಾಡ್ಬೇಕು. ಅದಾದ್ಮೇಲೆ ಓದು ಬರಹ, ಹೋಮ್ವರ್ಕ್ ನೆನ್ನೆದೇನಾರು ಕೊಟ್ಟಿದ್ವಿ. ಆಮೇಲೆ ಸ್ಕೂಲ್ಗೆ ಹೋಗೋದು. ಅಕಸ್ಮಾತ್ ಏನಾರು ನಮ್ಮ ಅಪ್ಪ ಏನಾರು ಹೊಲ್ತಕ್ಕೆ ಬ್ಯಾಸ್ಗಿಸೆ ಉಡ್ಕೊಂಡು ಹೋಯ್ತು ಅಂದ್ರೆ ಊಟ ತಗೊಂಡು ಕೊಟ್ಟು ಬಂದು ಆಮೇಲೆ ಸ್ಕೂಲಿಗೆ ಹೋಗ್ಬೇಕು. ಇವೆಲ್ಲ ಕಟ್ನಿಟ್ಟಾಗಿ ನಡೀತಿದ್ದು. ಅದ್ರ ಜೊತೆಲಿ ಇದು 7ನೇ ಕ್ಲಾಸ್ ವರ್ಗುನು. ಆಮೇಲೆ ಶನಿವಾರ ಭಾನುವಾರ ಯಾಕೆ ಬರ್ತಿತ್ತು ಅಂತ ಬೇಜಾರಾಗ್ತಿತ್ತು ನಂಗೆ. ಒಂದ್ ಹಂತದವ್ರಿಗೆ ಯಾಕೆಂದ್ರೆ ದನ ಕಾಯಕ್ ಕಳ್ಸೋರು. ಅವತ್ ಅವ್ರ ರಜಾ ತಗೊಂಡ್ಬಿಡೋರು. ಶನಿವಾರ ಮಧ್ಯಾಹ್ನ ಹೊತ್ತಿಗೆ ಹೊಲ್ತಕ್ ಹೋಗ್ಬಿಡ್ಬೇಕು. ಹೊಲ್ತಕ್ ಒಂದ್ 10 ನಿಮಿಷ ಲೇಟ್ ಆದ್ರೂ ನಮ್ಮ ಅಪ್ಪ ಹೊಡ್ತುಗಳೇ. ಸೊ ಹಂಗಾಗಿ ನಂಗೆ ಈ ಶನಿವಾರ ಭಾನುವಾರ ಬೇರೆ ತರ ನಂಗೆ ಸ್ಪೋರ್ಟ್ಸ್ಗೆಲ್ಲ ಹೋಗಕ್ ಆಗ್ತಿರ್ಲಿಲ್ಲ. ಆಡಕ್ಕೆಲ್ಲ ದನ ಕಾಯಕ್ ಹೋಗ್ತಿದ್ರಲ್ಲ, ಯಾವಾಗಾದ್ರೂ ಅಕ್ಕಪಕ್ಕದ ಹೊಲ್ದಾಗ ದನ ನುಗ್ಗಿ ಒದೆ ತಿಂದಿರೋದು ಏನಾರು ಇದೆಯಾ? ನಮ್ಗೆ ಹೆಂಗೆ ಅಂದ್ರೆ ದನ ಕಾಯಕ್ ಹೋದ್ರೆ ಇದಿರ್ತಾರಲ್ಲ, ಏನು ತೋಟಗಳಿಗೆ ಇಲ್ಲಿ ಮೇಯ್ಸಕ್ ಹೋಗ್ತಿರಲ್ಲ. ಈ ಹಳ್ಳ, ಕಬ್ಲೆ ಹಳ್ಳ ಹರಿಯೋದಲ್ವಾ, ಅದ್ರ ಮಗ್ಲಲ್ಲಿ ಒಳ್ಳೊಳ್ಳೆ ದನಗಳು ಮೇಯೋದಕ್ಕೆ ಮೇವು ಸೊಗಸಾಗಿ ಉಲ್ಸಾಗಿ ಬೆಳೆದಿರೋ ಜಾಗ ಇತ್ತು. ಅಲ್ಲಿಗೆ ಹೋಗ್ತಿದ್ವಿ. ಹೊಲದ ಬದುಗಳಿಗೆ ಮೇಯಿಸ್ತಿದ್ವಿ. ಹಂಗಾಗಿ ಬೇರೆ ಇದಕ್ಕೇನು ಹೋಗ್ತಿರಲ್ಲ. ಓಣಿಗಳಲ್ಲಿ ಕುರಿ ಏನಾರಿದ್ವಾ ಸರ್? ದನ 7ನೇ ಕ್ಲಾಸ್ ವರ್ಗೂ ಇದ್ದು. 8ನೇ ಕ್ಲಾಸ್ ಹತ್ತತ್ರಿಗೆ ಕುರಿ ತಗೊಂಡ್ರು ನಮ್ಮ ಅಪ್ಪ. ತಗೊಂಡ್ಮೇಲೆ ನಮ್ಮ ಕುರಿಗಳು 100 ಕುರಿಗಳಿದ್ದು. 100 ಕುರಿ ಇದ್ದು. 100 ಎಲ್ಲ ಏನೇನು ಅಲ್ಲ ಅದು. ಒಬ್ಬರು 200-300 ಕುರಿಗಳೆಲ್ಲ ಇದ್ದು. 100 ಕುರಿಗೆ 2 ಪಾಲ್ ಏನೋ ಆ ತರದ್ದೇನೋ. ಆಲ್ಮೋಸ್ಟ್ ನಾನು ಎಸ್ಪೆಷಲಿ ಜಾಸ್ತಿ ನಾನು 9-10ನೇ ಕ್ಲಾಸಿಂದ PUC ವರ್ಗುನು ಕುರಿ ಮಂದೆ ಕಾದಿದ್ದೀನಿ. ನಾನು SLC ಫಸ್ಟ್ PUC ಸೆಕೆಂಡ್ PUC ನಾನು ಕುರಿ ಮಂದೆಲೆ ಓದಿ ಎಕ್ಸಾಮ್ ಬರ್ದಿದ್ದೀನಿ. ರಾತ್ರಿ ಹೊತ್ತು ಎಲ್ಲ ಊರೆಲ್ಲ ಹಗಲೆಲ್ಲ ಮೇಯಿಸ್ಕೊಂಡ್ಬಂದು ಯಾವ್ದಾರು ಒಂದು ಹೊಲಕ್ಕೆ ಮಂದೆ ನಿಲ್ಸಾರು. ಅದ್ ನಿಲ್ಸಿದ ಮಂದೆಗಳಲ್ಲಿ ನಮ್ಮೂರಿಂದ ರಾತ್ರಿ ನಾವು ಒಂದು 8-9 ಗಂಟೆ 10 ಗಂಟೆ ಹಂಗೆ ಊಟ ತಗೊಂಡ್ ಹೋಗೋರು. ಎಲ್ಲ 7 ಗಂಟೆಗೆ ಹೋಗ್ಬಿಡೋರು ಇವರೆಲ್ಲ. ನಾನ್ ಮಾತ್ರ ಒಂದ್ ಸೈಕಲ್ ತಗೊಂಡು, ಸೈಕಲಿಗೆ ಲಾಟಿನ್ ಕಟ್ಕೊಂಡು ಊಟ ತಗೊಂಡ್ ಹೋಗ್ತಿದ್ದೆ. ಯಾಕೆಂದ್ರೆ ನಮ್ಮಪ್ಪ ಕುರಿ ಕಾಯಕ್ ಹೋಗ್ತಿತ್ತಲ್ಲ, ಕಣಬದ್ಕಿ ಟೈಮಲ್ಲಿ ನಮ್ಮಮ್ಮ ನಾನು ಇಬ್ರೆ. ಅವಾಗ ಒಂದು ಹೆಚ್ಚು ಕಡಿಮೆ ಒಂದು 20-25 ಗಾಡಿ ಹುಲ್ಲೆಲ್ಲ ನಾನು ಅಮ್ಮ ಇಬ್ರೆ, ಮತ್ತೆ ಯಾರೋ ಒಬ್ರು ಮಡವಳ್ರು ಮಂಜಣ್ಣ ಅಂತ ಹೋಗಿದ್ದು, ಅವರು ಜೊತೆಲಿ ಹಾಕೊಂಡು ನಾವು ಕಣಬದ್ಕ್ ಮಾಡಿದ್ದಿದೆ. ಆ ಟೈಮಲ್ಲಿ ಇಡೀ ದಿನ ಬೆಳಿಗ್ಗೆ ಎದ್ದರೆ ಕಣಬದ್ಕ್ ಹೆಂಗೆ ಅಂದ್ರೆ ನಾವಪ್ಪ ಕುರಿ ಕಾಯಕ್ ಹೋಗ್ಬಿಟ್ರು ಕುರಿ ಒಂದೇ, ಬೇರೆದೇನಿಲ್ಲ. 4-5 ದನಗಳು, ಅವು ಎಲ್ಲ ಕಸವಾಚಿ ಅದು ಎದ್ದು ರಾಗಿ ಕಣಕ್ಕೆ ಹುಲ್ ಕೊಯ್ದು ಎಲ್ಲ ರೋಣಗಲ್ಲಿಗೆ ಹುಲ್ಲ ಹರಡಿ ಆಮೇಲೆ ನಾವು ಹೋಗ್ಬೇಕು. ಆವಾಗ ಮಡವಾಳ್ರ ಮಂಜಣ್ಣ ಬಂದು ಇಡೀ ದಿನ ರೋಣಗಲ್ ಹೊಡ್ಯಾನು. ನಾ ಅಷ್ಟೊಂದು ಕಾಲೇಜಿಗೆ ಹೋಗಿ ವಾಪಸ್ ಮಧ್ಯಾಹ್ನ ಒಂದು 2-2:30-3 ಗಂಟೆಗೆ ಕಾಲೇಜ್ ಮುಗಿಯೋದು. ಬಂದನೆ ಹುಲ್ಲೆಲ್ಲ ಎತ್ಬೇಕು, ತೆಗೆದು ಕೊಡ್ವಿ, ಹೊರೆ ಕಟ್ಟಿ ಎಲ್ಲ ಇದ್ ಮಾಡಿ ಅಡ್ಲೆಲ್ಲ ತೆಗೆದು ಅದು ರಾತ್ರಿ ಆಗೋದು 8-9 ಗಂಟೆ ಅದನ್ನ ತೆಗಿಯೋ ಹೊತ್ತಿಗೆ. ನಮ್ಮಕ್ಕ ಅಮ್ಮನಲ್ಲ, ನಮ್ಮ ಅಕ್ಕ ಅಂತೀವಿ, ಅಕ್ಕ ಅಣ್ಣ ಅಪ್ಪ ಅಮ್ಮಗೆ. ನಮ್ಮಕ್ಕ ಅಷ್ಟೊತ್ತಿಗೆ ಹೋಗಿ ಅಡಿಗೆ ಮಾಡಿಟ್ಟಿರೋದು. ಅಲ್ಲಿಗೆ ಹೋಗಿ ನಾವು ಒಳ್ಳೆ ಬಿಸಿ ಸ್ನಾನ ಮಾಡ್ಬಿಟ್ಟು ಅನ್ನ ಊಟ ಮಾಡಿ, ಮುದ್ದೆಗಿದ್ದೆ ಊಟ ಮಾಡ್ಬಿಟ್ಟು ನಮ್ದೆಲ್ಲ ಏನ್ ಓದೋದು ಬರೆಯೋದು ಹೋಮ್ವರ್ಕ್ ಏನಿರುತ್ತೆ ತಗೊಂಡು ಹಿಂದ್ಗಡೆ ಸೈಕಲ್ ಕಟ್ಕೊಂಡು ಬ್ಯಾಗಲ್ಲೆಲ್ಲ ಊಟಕ್ಕೆ ಇಟ್ಕೊಂಡು ಹಿಂದ್ಗಡೆ ಲಾಟಿನ್ ಕಟ್ಕೊಂಡು ನಾನು ಸೈಕಲ್ ತಗೊಂಡು ಎಲ್ಲ ಊರೆಲ್ಲ ಹೋದ್ರು. ಅಷ್ಟೊತ್ತಿನಲ್ಲಿ ನಾನು ತೋಟಗಳಿಗೆಲ್ಲ ಯಾವ್ದಾವ್ದೋ ತೋಟದಲ್ಲಿ ಹೋಗಿ ಕುರಿ ಮಂದೆಗೆ ಊಟ ತಗೊಂಡು ಹೋಗ್ತಿದ್ದೆ. ಅಣ್ಣಗೆ ಊಟ ತಗೊಂಡಾಗ ಊಟಕ್ಕಿಟ್ಟು ಆಮೇಲೆ ನಾವು ಓದ್ಕೊಂಡು ಬೆಂಕಿ ಬೆಳಕಲ್ಲಿ ಓದ್ಕೊಂಡು
ಅಂದ್ರೆ ಮಂದೆಕಾಯಿ ಇರಲ್ಲ. ಸೊ ಅಂದ್ರೆ 4 ಮೂಲೆಯಲ್ಲಿ 4 ಜನ ಕೂತಿರೋರು. ಓ ಓ ಅಂತ ಕೂಗ್ತಾರ ರಾತ್ರಿ ಎಲ್ಲ, ಇಡೀ ರಾತ್ರಿ ಎಲ್ಲ 1 ಅವರ್ ಅವ್ರ ಮಲ್ಗಿರೋ ಇವ್ರು ಮಲ್ಗಿರೋ ಆ ಥರ ಇದ್ದು. ಸೊ ನಾನು ಎಷ್ಟು ರಾತ್ರಿ 12-1 ಗಂಟೆವರೆಗೂ ಓದ್ತಿದ್ದೆ. ಆ ಟೈಮಲ್ಲೇನೆ ಜಾವ ಹೊಡಿತಿದ್ದೆ, ಓದ್ತಾನೆ ಕೂಗ್ತಾ ಇದ್ದೀನಿ ನಾವು. ಸೊ ಅದೆಲ್ಲ ಓದಿದ್ದು ಅಲ್ಲೇನೆ, PUC ಎಲ್ಲ ಓದಿದ್ದು ಅಲ್ಲೇನೆ. ಸೊ ಆ ತರ ಮುಗಿಸಿತ್ತು. ಹಂಗಾದ್ರೆ ನೀವ್ ಕೇಳಿದ್ರಲ್ಲ, ಕಾಲ ಅಂದ್ರೆ ಓದೋದ್ರ ಜೊತೆ ಇಲ್ಲಿ ಈ ಸಿನಿಮಾ ಥಿಯೇಟರ್ ಕದ್ ನೋಡೋದ್ರ ಜೊತೆನಲ್ಲಿ ಪ್ರೀತಿ ಸಿನಿಮಾ ರಿಲೀಸ್ ಆಗ್ಬಿಟ್ಟಿತ್ತು. ಕಡೆ ಮಂದ್ಯಾಗ ಊಟ ತಗೊಂಡೋಗ್ಬೇಕು. ಮಂದ್ಯಾಗ ಊಟ ಯಾರ ಕೈಲ ಕೊಟ್ಟು ಕಳ್ಸ್ಬಿಟ್ಟೆ ಅವತ್ತು, ನೀನ್ ತಾಂಡ್ ನೋಡಿ ಬರ್ತೀನಿ ನಾನು ಅಂತ. ನಾನು ಪಿಕ್ಚರ್ ನೋಡ್ಕೊಂಡು ಆದ್ಮೇಲೆ ಹೋದ್ರೆ ಕುರಿ ಮಂದೇಲಿ ದೊಡ್ಡ ಬೈಗಳ ಜಗಳ. ಅಪ್ಪ ಪೊಳಿ ಮಗನೆ ಹಿಂಗೋಗಿದೆ ಹಂಗೋಗಿದೆ ಅಂತ ತರಲ್ಲ. ಅವಾಗ್ಲೇನೆ ಆಲ್ರೆಡಿ ಅಷ್ಟು ಹುಚ್ಚಿತ್ತು. ಗ್ರಾಮಾಯಣ ಹುಟ್ಟಿದ್ದೆ ಎಲ್ಲಿ? ಗ್ರಾಮೀಣ ಹುಟ್ಟಿದ್ದೆವು. ಗ್ರಾಮೀಣ ಹುಟ್ಟಕ್ಕೆ ದೇವನೂರೇ ಕಾರಣ. ದೇವನೂರು ಅನ್ನೋದ್ಕಿಂತ ದೇವನೂರು ಸುತ್ತಮುತ್ತ ನಾನ್ ಬೆಳೆದ ಪರಿಸರ ಅಲ್ವಾ. ನಾನ್ ಕೇಳಿದ ಎಷ್ಟೋ ಘಟನೆಗಳಿದ್ದಾವೆ. ಎಸ್ಪೆಷಲಿ ಮುಖ್ಯವಾಗಿ ಇಡೀ ಸುತ್ತಮುತ್ತಳ್ಳಿ ಬೆಚ್ಚಿ ಬೀಳ ಅಂತ ಒಂದು ಘಟನೆ ನಡೆಯುತ್ತೆ. ದೇವನೂರು ಮತ್ತೆ ಒಂದ್ 2-3 ಹಳ್ಳಿ ಹುಡುಗರು ಅಂದ್ರೆ ಕ್ರೌರ್ಯ ಅನ್ನೋದು ಪಕ್ಕದಲ್ಲೇ ಮಲಗಿರುತ್ತೆ, ಗೊತ್ತಾಗೋದಿಲ್ಲ ನಮ್ಗೆ. ಸೊ ಆ ತರದೊಂದು ಇನ್ಸಿಡೆಂಟ್ ನಡೀತೆ. ಆ ಇನ್ಸಿಡೆಂಟ್ ನನಗೆ ಅಂದ್ರೆ ಡಿಸ್ಟರ್ಬ್ ಮಾಡುತ್ತೆ ಯಪ್ಪ ಅಂತ. ಅದು ಅವಾಗಿನ್ನೂ ನನ್ಗೆ ಬರವಣಿಗೆ ಗೊತ್ತಿಲ್ಲ. ಇದೊಂದು ಸುಮ್ಮನೆ ಹಂಗೆ 2005, 6, 7, 8 ಆ ಟೈಮಲ್ಲಿ ನಡೆಯುತ್ತೆ. ಸೊ ಅದ್ ನಡೆದಾಗ ಸುಮ್ಮನೆ ಬಿಟ್ಟಿರ್ತೀನಿ. ಸರ್ ಗ್ರಾಮೀಣ ಹುಟ್ಟಿದ್ದೆ ಆಲ್ರೆಡಿ ಇಲ್ಲಿ ಬೀಜ ಇತ್ತು ಅಂತ ಕಾಣಿಸುತ್ತೆ. ಬರ್ದಿದ್ ಮುಂದೆ ಬರ್ಕೊಂಡೆ. ಬಟ್ ಇಲ್ಲಿ ಕಥೆಗಳು ಈ ತರದ್ದು ಮನ್ಸಿಗೆ ಹೋಗ್ತಾ ಇದ್ವು. ತುಂಬಾ ಇನ್ಸಿಡೆಂಟ್ಗಳು ನಡೆದವೆ. ಎಲ್ಲಾ ಊರುಗಳಲ್ಲೂ ಏನೇನೋ ಈ ತರದ್ದೇ ನಡೆದಿದ್ದಾವೆ. ಅವು ಮನ್ಸಲ್ಲಿ ಉಳಿದಿದ್ದು. ಅವೆಲ್ಲ ಹುಟ್ಟದ ಬೀಜ ಇಲ್ಲೇನೆ. ಇಲ್ಲಿ ಸುತ್ತಮುತ್ತ ಹಳ್ಳಿಲಿ ನಡೆದ ಘಟನೆಗಳು ಒಂದಷ್ಟು ಮನ್ಸಲ್ಲಿದ್ದು. ಸೊ ಅದ್ ಹಂಗಂಗೆ ಮೋಸ್ಟ್ಲಿ ಇಲ್ಲಿ ಇತ್ತು ಬೀಜ, ಆಮೇಲೆ ಬರ್ದಿದೆ. ನೀವು ಊರ್ ಬಿಟ್ಟಿದ್ದೆ ಅವಾಗ? PUC ಫಸ್ಟ್ ಸೆಕೆಂಡ್ PUC ಆದ 2 ತಿಂಗಳಿಗೆ ಎಕ್ಸಾಮ್ ಬರ್ದ ತಕ್ಷಣನೇ. 2 ತಿಂಗಳು ಅಲ್ಲ, ಎಕ್ಸಾಮ್ ಬರ್ದ 1 ವಾರಕ್ಕೆ. ನಿಮ್ಗೆ ಬೆಂಗಳೂರಿಗೆ ಹೋಗ್ಬೇಕು, ನಾನು ಬೆಂಗಳೂರಲ್ಲಿ ಏನೋ ಮಾಡ್ಬೇಕು ಅನ್ನೋ ಛಲ ಯಾವಾಗಿಂದ ಇತ್ತು? ಸರ್ ಬೆಂಗಳೂರಿಗೆ ಹೋಗಿ ದುಡ್ಡು ದುಡಿಯಕ್ಕಂತ ನಾನು ದುಡ್ಡೆಲ್ಲ ದುಡಿಯಕ್ ಬೆಂಗಳೂರಿಗೆ ಹೋಗ್ಬೇಕು ಅಂತ ಆಸೆನೇ ಇಲ್ಲ. ದುಡ್ಡು ದುಡಿಯಕ್ ಫಸ್ಟ್ ಆಫ್ ಆಲ್ ಇವಾಗ್ಲೂ ನಾನು ಬೆಂಗಳೂರಲ್ಲಿ ದುಡ್ಡು ದುಡಿಯಕ್ಕಿಲ್ಲ. ನಾನು ಸಿನಿಮಾ ಡೈರೆಕ್ಟರ್. ಅವಾಗ ಸಿನಿಮಾದಲ್ಲಿ ಏನೋ ಮಾಡ್ಬೇಕು, ಡೈರೆಕ್ಟರ್ ಅಲ್ಲ, ಸಿನಿಮಾದಲ್ಲಿ ಏನೋ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಹಂಗಾಗಿ ನಾನು ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರಿಗೆ ಹೋದ್ರೆ ಮಾತ್ರ ನಾನು ಸಿನಿಮಾದಲ್ಲಿ ಸೇರಕ್ ಸಾಧ್ಯ. ಬೆಂಗಳೂರಿಗೆ ಹೋಗ್ಬೇಕು. ಬಟ್ ಆದ್ರೆ ದುಡಿಬೇಕು. ನಾವೇನಂತ ನಿಜವಾಗ್ಲೂ ಬಡವ್ರು ನಾವು ಹಸಿರು ಕಾಡ್ನವ್ರು ನಾವು. ಸೊ ಅಂದ್ರೆ ಹಸಿರು ಕಾಡ್ ಗೊತ್ತಲ್ಲ ನಮ್ಗೆ. ಅನ್ನ ನಮ್ಗೆ ತಿಂಗಳು ರೇಷನ್ ಇಂದಾನೆ ನಾವು ಅಕ್ಕಿ. ನಾವೆಲ್ಲ ಭತ್ತ ಬೆಳೆದವರಲ್ಲ, ನಮ್ ಸೀಮೆಲ್ಲ ಅಷ್ಟು ಭತ್ತನೂ ಇರ್ತಿರ್ಲಿಲ್ಲ. ಇದ್ರೂ ಕೂಡ ನಮ್ಗೆ ಅದಿಲ್ಲ ಆ ಸೌಭಾಗ್ಯ. ನಮ್ಗೆ ರೇಷನ್ ಸರ್ಕಾರದಿಂದ ಕೊಡತಕ್ಕಂಥ ರೇಷನ್ ಇಂದಲೇ ನಾವೆಲ್ಲ ಅನ್ನ ತಿಂದವ್ರು. ಸೊ ಹಂಗಾಗಿ ತುಂಬಾ ಬಡವರೇ. ಜನತಾ ಮನೆಯಲ್ಲಿ ಇದ್ದಿದ್ದು. ಜನತಾ ಮನೆಯಿಂದ ಅಂತ ಒಂದ್ ಸಿನಿಮಾ ಕನ್ಸ್ ಕಾಣೋದು ದುಬಾರಿ ಕನ್ಸು, ಭಯ. ನಾವು ಅಪ್ಪಗಂತ ಹೇಳಕ್ ಸಾಧ್ಯನೇ ಇಲ್ಲ. ಬಟ್ ನಾನು ಬೆಂಗಳೂರಿಗೆ ಹೋಗ್ತೀನಿ, ದುಡಿತೀನಿ ಅಂತ ಅದನ್ನು ಹಿಂಗೆ. ಈ ಟೈಮಲ್ಲಿ ಮಿಲಿಟರಿ ನಾರಾಯಣಪ್ಪ ಅಂತ ಒಬ್ರು ಈ ಇದರಿಂದ ಬರ್ತಾರೆ. ನಾನು ಮಧ್ಯೆ ಇಂಟರ್ಪ್ರೆಟ್ ಮಾಡ್ತೀನಿ. ಹೇಳಿ. ನೀವು ಬೆಂಗಳೂರಿಗೆ ಹೋಗಿದ್ದು ದುಡಿಯಕ ಸಿನಿಮಾಕ್ಕೆ? ಸಿನಿಮಾ ಅಂತಲೇ ಕನ್ಸೋತ್ಕೊಂಡು? ಸಿನಿಮಾ 100% ಸಿನಿಮಾ. ಓಕೆ, ವಿತೌಟ್ ಡೌಟ್ ಸಿನಿಮಾ. ದುಡ್ಡು ದುಡಿಯಕ್ಕೆ ಬೆಂಗಳೂರಿಗೆ ಹೋಗಿಲ್ಲ. ಬೆಂಗಳೂರಿಗೆ ಬೇರೆ ದುಡಿಮೆಗೂ ಅಲ್ಲ. ಚಾನ್ಸ್. ಬೆಂಗಳೂರಿಗೆ ದುಡ್ಡು ದುಡಿಯಕ್ಕೆ ಬೆಂಗಳೂರಿಗೆ ಯಾಕೆ ಹೋಗ್ ಸರ್? ಹುಟ್ಟೂರಲ್ಲಿ ಅನ್ನ ಹೊಡ್ಸ್ಕೊಂಡ ತೀರಾ ಅದ್ ಆರಾಮ ಮಾಡ್ಬೋದು. ಹುಟ್ಟೂರಲ್ಲಿ ಮಾಡ್ಬೋದು. ನಮ್ಮ ಹುಡುಗರು ಎಷ್ಟೊಂದ್ ಜನ ಮಾಡ್ತಾ ಇದ್ದಾರೆ. ಬೇಜಾನ್ ಉದಾಹರಣೆಗಳಿದೆ. ಓಕೆ, ಸೊ ನೀವು ಸಿನಿಮಾ ಕನ್ಸೋತ್ಕೊಂಡು ಬೆಂಗಳೂರು ಹೊರಡ್ತೀರಿ. ಯಾರ್ಯಾರು ಸಹಾಯ ಮಾಡಿದ್ದು? ಅದಕ್ಕೆ ಸಹಾಯ ಮಾಡಿದ್ದು ಮಿಲಿಟರಿ ನಾರಾಯಣಪ್ಪನವರು ಫಸ್ಟ್, ಆಮೇಲೆ HME ಆಚಾರ್ಯರು. ಒಂದು ಮಿಲಿಟರಿ ನಾರಾಯಣಪ್ಪನವರು ಅಂತಂದ್ರೆ ಅವರು ಮಿಲಿಟರಿಲಿ ಕೆಲಸ ಮಾಡ್ತಾ ಇದ್ರು. ರಿಟೈರ್ಡ್ ಆಗಿ ಅವರು ನಮ್ಮೂರಿಗೆ ಬರ್ತಾರೆ. ನಮ್ಮೂರಿಗೆ ಬಂದು ಅವ್ರ ಜನತಾ ಮನೆ ಬಾಡಿಗೆ ಕೊಟ್ಟೋಗಿದ್ದಾರೆ. ಆ ಮನೆಗೆ ಬರ್ತಾರೆ. ಅಲ್ಲಿ ನನಗೆ ಪರಿಚಯ ಆಗಿ ತಿಮ್ಮಣ್ಣ ಅಂತ, ಕುಲಿಮನೆ ತಿಮ್ಮಣ್ಣ ಅಂತ ಅವ್ರ ಮೂಲಕ ಅವ್ರ ಪರಿಚಯ ಆಗಿ, ಅವ್ರು ಬೆಂಗಳೂರಿಂದ ಬಂದಿದ್ದಾರೆ. ಅವ್ರು ಬೆಂಗಳೂರು ಡೈರಿನಲ್ಲಿ ಕೆಲಸ ಮಾಡ್ತಾ ಇದ್ರಂತೆ, ಸೆಕ್ಯೂರಿಟಿ ಆಫೀಸರ್ ಆಗಿ. ಸೊ ಅವ್ರ ಮೂಲಕ ಬೆಂಗಳೂರಿಗೆ ಹೋಗ್ಬೋದು ಅಂತ ನನಗೆ ಗೊತ್ತಾಯ್ತು. ಯಾಕೆಂದ್ರೆ ಅವ್ರು ನಮ್ಮ ಇನ್ನೊಬ್ರು ಯಾರ ನಮ್ಮ ನೆಂಟರೊಬ್ರು ನಾಗಣ್ಣ ಅಂತಿದ್ರೆ ಅವ್ರನ್ನ ಅವರು ಬೆಂಗಳೂರು ಡೈಲಿ ಸೇರಿಸಿದ್ರು ಕೆಲಸಕ್ಕೆ. ಇವ್ರ ಮೂಲಕ ಹೋಗೋಣ ನಾನು ಅಂತ ತೀರ್ಮಾನ ಮಾಡಿದ್ದೆ. ಹಂಗಾಗಿ 1-2 ವರ್ಷ ಅವ್ರ ಜೊತೆನಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಏನಾರು ಕೆಲಸ ಇದ್ರೆ ಹೇಳ್ತಿದ್ರು, ನಾವು ಹೋಗ್ತಾ ಇದ್ವಿ, ಕಾಫಿ ಕುಡಿಯೋದು, ಮಾತುಕತೆ ತುಂಬಾ ಚೆನ್ನಾಗಿ. ಕಾಣೋರು ತುಂಬಾ ಸ್ಟ್ರಿಕ್ಟ್ ಮನುಷ್ಯ. ಅವ್ರಿಗೆ ಹೋಗ್ತಾ ಹೇಳಿದಾಗ ನಂಗೆ ಹಿಂಗಾರು ಬೆಂಗಳೂರಿಗೆ ಸೇರಿಸಿ ಅಂತ ಹೇಳ್ತಿದ್ದೆ. ಅವ್ರು ಸಮಯ ನೋಡೋಣ ಅಂತ ಅವ್ರು ನೋಡಿದ್ರು. ಆಮೇಲೆ ಅಷ್ಟೊತ್ತು PUC ಮುಗಿತು. PUC ಮುಗಿಸಾದ್ಮೇಲೆ ಕರ್ಕೊಂಡು ಹೋಗ್ತೀನಿ ಬಾರ ಅಂತ. ಏನಕ್ಕೆ ಅಂದ್ರೆ ಬೆಂಗಳೂರು ಡೈಲಿ ಸೆಕ್ಯೂರಿಟಿ ಕೆಲ್ಸಕ್ಕೆ ಸೇರಿಸೋದಂತ. ಸಾಕು, ಅಷ್ಟು ಸಾಕು.
ಆಮೇಲೆ ಹೋಗೋಣ ಅಲ್ಲಿಗೆ, ಆಮೇಲೆ ಏನೋ ಒಂದು, ಈಗ ನನ್ಗೆ ಓದಕ್ಕೂ ಅಲ್ಲ, ದುಡಿಯೋಕ್ಕೂ ಅಲ್ಲ, ಬಟ್ ಏನೋ ಒಂದು ಕೆಲಸ ಬೇಕು, ಹೋಗೋಣ ಅಂತ. ಸೊ ಆಯ್ತು ಅಂತ ಅವ್ರ ಜೊತೆ ಟೈಮ್ ಸ್ಪೆಂಡ್ ಅವ್ರು ನನ್ನನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ. ಅವರು ಆ ಟೈಮಲ್ಲಿ, ಅದೇ ಪ್ಯಾರಲಲ್ ಟೈಮಲ್ಲಿ HMA ಆಚಾರ್ಯರು ಕೂಡ ಊರಿಗೆ ಬರ್ತಾರೆ. ಬೆಂಗಳೂರು ಸಾಕಾಗಿ ಅವರು ಇದರಲ್ಲಿ ಸೈಂಟ್ ಜೋಸೆಫ್ ಕಾಲೇಜಲ್ಲಿ ಅಕೌಂಟೆಂಟ್ ಏನೋ ಆಗಿರ್ತಾರೆ. HMA ಆಚಾರ್ಯ ಹೆಂಗೆ ಅಂದ್ರೆ, ಇಡೀ ಊರಿಗೆ, ದೇವನೂರು ಸುತ್ತಮುತ್ತ ಅಥವಾ ದೇವನೂರಿಗೆ ಗೊತ್ತಿರೋರು ಯಾರ್ಯಾರು ಇದ್ದಾರೆ ಎಲ್ಲರಿಗೂ, ಆತ ಒಬ್ಬ ನಿಷ್ಠೂರವಾದಿ, ಕಠೋರ, ವ್ಯಂಗ್ಯ, ಅವನೊಬ್ಬನೇ ಬುದ್ಧಿವಂತ, ಮುಂಗೋಪಿ, ಕೊಬ್ಬಿರೋನು, ಅಹಂಕಾರಿ, ದುರಹಂಕಾರಿ, ಈ ಥರದ್ದು ಏನೇನಿದೆ ಅದೆಲ್ಲ ಹಣೆಪಟ್ಟಿ ಹೊತ್ಕೊಂಡಿದ್ದ ಮನುಷ್ಯ HMA ಆಚಾರ್ಯ. ಆದ್ರೆ ನಂಗೆ ಅವ್ರು ಬೇರೆ ಕಾಣಿಸ್ತಾರೆ. ಅವರಲ್ಲೊಬ್ಬ ಒಳ್ಳೆ ಹಾಸ್ಯ ಪ್ರಜ್ಞೆ ಇತ್ತು ಅವ್ರಿಗೆ, ಪ್ಲಸ್ ಅಷ್ಟೇ ಸಿಟ್ಟು, ಸ್ಟ್ರಿಕ್ಟ್. ಅಂದ್ರೆ ಈ ಎಲ್ಲಾ ಕೆಲ್ಸಗಳನ್ನು ಅವರೇ ಮಾಡ್ಕೊಳ್ಳೋರು. ಒಂದು ಟಿವಿ ಫಾರ್ ಎಕ್ಸಾಂಪಲ್ ಹೇಳ್ತದೆ, ಒಂದು ಮನೆಗೊಂದು ಟಿವಿ ತಂದ್ರೆ ಆ ಟಿವಿ ಮ್ಯಾನ್ಯುಯಲ್ ಬುಕ್ ತಗೊಂಡು ಆ ಟಿವಿನ ಓಪನ್ ಮಾಡಿ ಎಲ್ಲ ಹೊಸ ಟಿವಿನ ಬಿಚ್ಚಿ, ಹುಚ್ಚಲ್ವಾ ಇದು, ಮ್ಯಾನ್ಯುಯಲ್ ಬುಕ್ ನೋಡ್ಕೊಂಡು ಬಿಚ್ಚಿ ಮತ್ತೆ ಅದನ್ನ ಮ್ಯಾನ್ಯುಯಲ್ ಬುಕ್ ನೋಡ್ಕೊಂಡು ಮತ್ತೆ ಅದನ್ನ ರೀಸೆಟ್ ಮಾಡೋದು. ಅಂದ್ರೆ ಅದ್ರ ಏನೇ ರಿಪೇರಿ ಬಂದ್ರು ಆ ರಿಪೇರಿಯನ್ಗಿಂತ ಇವ್ರು ಜಾಸ್ತಿ ಹೋಗಿ ಹೇಳೋರು. ಅಷ್ಟು ಟ್ಯಾಲೆಂಟ್ ಅವ್ರಿಗೆ. ಇದು ಒಂದು ಉದಾಹರಣೆ ಅಷ್ಟೇ. ಆತರ ಅವ್ರಿಗೆಲ್ಲ ಇಡೀ ಮನೆ ಕಟ್ಟಿದ್ದು ಕೂಡ ಅವ್ರು ಅಳತೆ ಕೊಟ್ಟಿರೋದು. ಅಷ್ಟು ಅದ್ಭುತವಾದ ಟ್ಯಾಲೆಂಟ್ ಅವರು. ಅದೊಂದೇ ಅಲ್ಲ, ಓದೋದು ಅದೆಲ್ಲ ಇತ್ತು. ಸೊ ಆತರ ವ್ಯಕ್ತಿ ನನ್ಗೆ ಕುತೂಹಲ, ಯಾವ್ದು ವಿಚಿತ್ರ ಕ್ಯಾರೆಕ್ಟರ್ ಅಂತ. ಅವಾಗೇನು ಜಡ್ಜ್ಮೆಂಟ್ ಇಲ್ಲ, ಅದೇನೋ ಕುತೂಹಲ. ಅವ್ರು ಹೇಳಿದ್ದೆಲ್ಲ ಕೇಳೋದು, ಆ ತರದೆಲ್ಲ ಇತ್ತು. ಅವ್ರು ಹೋಗ್ತಾ ಅವ್ರು ಬೆಂಗಳೂರಿಗೆ ಹೋಗಿ ಬರೋರು ಅವರೆಲ್ಲ. ಸೊ ಈ ಕಡೆ ಮಿಲಿಟರಿ ನಾರಾಯಣಪ್ಪ ಅವರು ಹೆಲ್ಪ್ ಮಾಡ್ತೀನಿ ಒಂದು ಪಾಯಿಂಟ್ ಅಲ್ಲಿ ಅವ್ರು ಬಂದು ಇಲ್ಲಿ ಮನೆ ಕಟ್ಟಕ್ಕೆ, ಅವ್ರ ಮನೆ ಗಾರೆ ಕೆಲಸ ಮಾಡಿದ್ದೀನಿ ನಾನು. ಗಾರೆ ಕೆಲಸ ಮಾಡಿದೀನಿ ಕಟ್ಟಿ ಎಲ್ಲ ಆದ್ಮೇಲೆ ಆ ಮನೆ ಕಟ್ಟಿ ಮುಗಿಸಿ ಅಷ್ಟೊತ್ತಿಗೆ PUC ಮುಗಿಯುತ್ತೆ, ಇವ್ರು ಕರ್ಕೊಂಡು ಹೋಗ್ತಾರೆ, ಬೆಂಗಳೂರಿಗೆ ಹೋಗ್ತೀನಿ. ಅವಾಗ ಇವರು ಯಾಕೆ ಹೋಗ್ತೀವಿ ಬೆಂಗಳೂರಿಗೆ ಅಂತ HMA ಆಚಾರ್ಯ. ನಾನು ಅವ್ರಿಗೆ ಹೇಳಲ್ಲ. ಸೊ ಹೋಗಿ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಅಂತ ಸೇರ್ಸಕ್ಕಂತ ಹೋಗ್ತಾರೆ. ಅಲ್ಲಿ ನಾನು IT ಇಲ್ಲ, ಸೆಕ್ಯೂರಿಟಿ ಗಾರ್ಡ್ ಕೆಲಸ ಸಿಗಲ್ಲ. ಪಾಪ ಅವ್ರು HMA ಆಚಾರ್ಯರು ಅಲ್ಲ, ಇವರು ಮಿಲಿಟರಿ ನಾರಾಯಣಪ್ಪನವರು, ಅವ್ರ ಮಗಳು ಆಶಾ ಅಂತ ಇರ್ತಾರೆ. ಅವರು ಎಳಿಮಯ, ಅವರು ಪುಟ್ಟ ಮಗಳು. ಸೊ ಆ ಮನೆಯಲ್ಲಿ ಈ ತರ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಸೇರ್ಕೊಂಡ್ ಬಂದ್ವಿ. ಆದ್ರೆ ಕೆಲಸ ಸಿಗ್ತಲ್ಲ, ಅವ್ನು IT ಇಲ್ಲ ಅಂತ. ಸದ್ಯಕ್ಕೆ ಇವನು ಹಾಲ್ ಪ್ಯಾಕೆಟ್ ಸೆಕ್ಷನ್ ಅಲ್ಲಿ ಪ್ಯಾಕೆಟ್ ಸೆಕ್ಷನ್ಗೆ ಹೋಗ್ಲಿ ಕೆಲ್ಸಕ್ಕೆ ಅಂತ ಅಲ್ಲಿ ಡೈಲಿ ದಿನಗೂಲಿ ಕೆಲಸ, ಕ್ಯೂ ನಿಂತ್ಕೋಬೇಕು ಕೆಲ್ಸಕ್ಕೆ. 2 ತಿಂಗಳಿದ್ದೆ ಅನ್ಕೊಂತೇನೆ ಅಷ್ಟೇ. ಬಹಳ ಪಾಪ ತುಂಬಾ ಮಗುನ್ ತರ ಸಾಕಿದ್ರು ಅವ್ರು. ಆಕ್ಚುಲಿ ಬ್ರಾಹ್ಮಣರು, ಯಾವುದೇ ಕಟ್ಟುನಿಟ್ಟಿಲ್ದಂಗೆ ತುಂಬಾ ಚೆನ್ನಾಗಿ ಸಾಕಿ ಅವರು ಸಹಕಾರ ಮಾಡೋರು. ಆ 2 ತಿಂಗಳು, ಈ 2 ತಿಂಗಳಲ್ಲಿ ನೀನು ಬೆಂಗಳೂರು ಡೈರಿ ಕೆಲಸ ಮಾಡ್ಕೊಂಡು ಇನ್ನೇನಾದ್ರು ಕೆಲಸ ಹುಡುಕು, ಸಿಕ್ಕಿದ್ರೆ, ಇಲ್ಲಾಂದ್ರೆ ಊರಿಗೆ ಬಂದ್ಬಿಡು ವಾಪಸ್. ಸೊ ನಾನು ಅಲ್ಲಿಂದ ಕೆಲಸ ಮಾಡ್ಕೊಂಡು ಬೆಂಗಳೂರು ಡೈರಿನಲ್ಲಿ ಹಾಲ್ ಪ್ಯಾಕೆಟ್ ಜೋಡಿಸೋದು, ಉಳಿದಿರೋ ಟೈಮಲ್ಲಿ ಕೆಲಸ ಹುಡುಕೋದು, ಸಿಗ್ತಾ ಇರಲಿಲ್ಲ. ಕೊನೆಗೆ ಒಂದು ಫೈನ್ ಡೇ ನನ್ನ ಚಿಕ್ಕಪ್ಪ, ನಮ್ಮ ತಂದೆಯವರ 7 ಜನ ಅಣ್ಣ ತಮ್ಮಗಳು, ಅದ್ರಲ್ಲಿ ಕೊನೆ ಚಿಕ್ಕಪ್ಪ ಒಬ್ರು ಇದ್ದಾರೆ, ನನ್ಗಿಂತ ಒಂದ್ 3-4 ವರ್ಷ ದೊಡ್ಡವರು ಅಥವಾ 4-5 ವರ್ಷ ದೊಡ್ಡವರು. ಅವ್ರ ಜೊತೆ ಗೋಲಿ ಆಡಿದ್ದೀನಿ. ಸೊ ಅವರು ಬೆಂಗಳೂರಲ್ಲಿ ಇದ್ರು. ಅವ್ರು ನಂಗೆ ತುಂಬಾ ಕ್ಲೋಸ್. ಅವ್ರು ಹೆಂಗೋ ಮಾಡಿ ಅವ್ರು ಇರೋ ಜಾಗನ ಪತ್ತೆ ಹಚ್ಚಿ ಹಿಂಗ್ ನಂಗೆ ಕೆಲ್ಸಕ್ಕೆ ಬಂದ್ಬಿಟ್ಟು ಹಿಂಗಾಯ್ತು. ಅವ್ರು ಇಬ್ರು ಇದ್ರು ರೂಮಲ್ಲಿ, ನನ್ನ ಸೇರ್ಸ್ಕೊಂಡು ಅವ್ರ ಜೊತೆ ಕೆಲಸ. ಅವಾಗ ಅವರು ಮಿಲಿಟರಿ ನಾರಾಯಣಪ್ಪ ಅವ್ರ ಮಗಳು ಮನೆ ಥ್ಯಾಂಕ್ಸ್ ಹೇಳಿ ಅವರಿಂದ ಈಚೆ ಕಡೆ ಬಂದು JP ನಗರದಲ್ಲಿ ವಿನಾಯಕ ಏರಿಯಾ, JP ನಗರದಲ್ಲಿ 6 ಸ್ಪೇಸ್ ಅಲ್ಲಿ ಸೇರ್ಕೊಂತೀನಿ. ಅಲ್ಲಿ ಸೇರ್ಕೊಂಡು ಒಂದು ಸೈಕಲ್ ತಗೊಂತೀನಿ. ಸೈಕಲ್ ತಗೊಂಡು ಅಲ್ಲಿಂದ ಬೆಂಗಳೂರು ಡೈರಿ ಸೈಕಲ್ ಓಡಾಡ್ತೀನಿ. ಬಿಡಲ್ಲ ಕೆಲಸನ. 1.5 ವರ್ಷ ಮಾಡಿದ್ದೀನಿ ಆ ಕೆಲಸನ. ಸೊ ಅವಾಗ ಬೆಂಗಳೂರು ಡೈರಿನಲ್ಲಿ ಸೆಕೆಂಡ್ ಶಿಫ್ಟ್ ಕೆಲ್ಸಕ್ಕೆ ಹೋಗೋದು, ಸಿಕ್ಕಿದ್ರೆ ಇನ್ನೊಂದು ಶಿಫ್ಟ್ ಹುಡುಗರು ಇಲ್ಲ ಅಂದ್ರೆ ಹಿಂಗೆ ಶಿಫ್ಟ್ ಕಂಟಿನ್ಯೂ ಮಾಡೋದು ನೈಟು. ಸೊ ಆತರ ಮಾಡ್ತಾ ಇರ್ತೀನಿ. ಒಂದು 20 ಡೇ ಇಲ್ಲದು ಓನ್ಲಿ ಸೆಕೆಂಡ್ ಶಿಫ್ಟ್ ಮಾಡೋಣ, ಅರ್ಲಿ ಮಾರ್ನಿಂಗು ಹಾಲ್ ಹಾಕಕ್ ಹೋಗೋಣ ಅಂತ ಹಾಲ್ ಹಾಕಕ್ ಹೋಗ್ತಿದ್ದೆ. ಇಡೀ JP ನಗರ 6 ಸ್ಪೇಸ್ ಪೂರ್ತಿ, JP ನಗರ ಆಲ್ಮೋಸ್ಟ್ 6 ಸ್ಪೇಸ್ ಅಲ್ಲಿ ನಾನು ಹಾಲ್ ಹಾಕಿದ್ದೀನಿ. ಮತ್ತೆ ಒಂದ್ ಪಾಯಿಂಟ್ ಅಲ್ಲಿ ನೈಟ್ ಅಲ್ಲಿ ಒಂದು ಹಾಲ್ ಕ್ರೇಟ್ ಅಲ್ಲಿ ಇಳಿಸಾರ, ಅಲ್ಲಿಗೆಲ್ಲ ಹೋಗಿ ನಾನು ಹಾಲ್ ಪಾಯಿಂಟ್ ಕಾಯಕ್ಕೆ ಅಂತ ಹೋಗ್ತಿದ್ದೆ. ಅಂದ್ರೆ ಯಾವ್ಯಾವ ಹಾಲ್ಗಳೆಲ್ಲ ಇಳಿಸಾರಲ್ಲ ಅದನ್ನೆಲ್ಲ ಲೆಕ್ಕ ಕೊಡ್ಬೇಕಾಯ್ತು. ಮತ್ತೆ ಆ ಲೆಕ್ಕ ತಗೊಂಡಿದ್ದನ್ನು ತಗೊಂಡು ಡಿಸ್ಟ್ರಿಬ್ಯೂಟ್ ಮಾಡಿ ನಾನು ಮನೆಗೆ ಹೋಗ್ತಿದ್ದೆ. ಮನೆಗೆ ಹೋಗಿ ಒಂದು 1 ಅವರ್ 2 ಅವರ್ ನಿದ್ದೆ ಮಾಡಿ ತಿಂಡಿ ಊಟ ಮಾಡ್ಕೊಂಡು ಮತ್ತೆ ನಾನು ಬೆಂಗಳೂರಿಗೆ ಹೋಗಿ ಕೆಲ್ಸಕ್ಕೆ ಹೋಗ್ತಿದ್ದೆ. ಸೊ ಈ ಟೈಮಲ್ಲಿ ಇನ್ನೊಂದು ಗ್ಯಾಪ್ ಅನ್ಸಿದ್ದು, ವಾರಕ್ಕೆ ನನ್ಗೆ ಬೆಂಗಳೂರು ಡೈರಿ ಸಖತ್ ಹೆಲ್ಪ್ ಯಾಕಾಯ್ತಂದ್ರೆ, ಈ ಬೆಣ್ಣೆ ಲೋಡ್ ಆಗೋದು, ಲಾರಿ ಲೋಡ್, ಒಂದೊಂದು ಪ್ಯಾಕೆಟ್ 25 kg